ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವು ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಗೊಬ್ಬರ ತರ್ತೀವಿ ಅಲ್ವಾ? ಆದ್ರೆ ನಾವು ಹಾಕಿದ ಗೊಬ್ಬರ ನಮ್ಮ ಕಣ್ಣು ಮುಂದೆನೇ ಗಾಳಿಲಿ ನೀರಿನಲ್ಲಿ ಪೋಲಾಗಿ ಗಿಡಕ್ಕೆ ಸೇರ್ಲೇ ಇಲ್ಲಾಂದ್ರೆ ಎದೆಗೆ ಕಲ್ಬಿದ್ದ ಹಾಗಾಗತ್ತೆ. ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಹಣ ಮತ್ತು ಶ್ರಮ ಎರಡನ್ನೂ ಉಳಿಸೋಕೆ ಒಂದು ದಾರಿ ಹುಡುಕೋ. ಹೌದು, ಈ ಪ್ರಶ್ನೆ ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಉತ್ತರ ನಮ್ಮ ಕೈಯಲ್ಲೇ ಇದೆ. ಮೊದಲು ನಾವು ಯೂರಿಯಾ ಚೀಲ ಬಳಸುವಾಗ ನಮಗೆ ಗೊತ್ತಿಲ್ಲದೆ ಮಾಡೋ ತಪ್ಪುಗಳೇನು ಅಂತ ನೋಡೋಣ. ಅದಾದ್ಮೇಲೆ ಈಗ ಎಲ್ಲೆಲ್ಲೋ ಸದ್ದು ಮಾಡ್ತಿದೆಯಲ್ಲ ಆ ಮ್ಯಾಜಿಕ್ ಬಾಟಲ್, ಅದರ ಅಸಲಿ ಗುಟ್ಟಿ ಏನು ಅಂತ ನಾನು ಬಿಡಿಸಿ ಹೇಳ್ತೀನಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಬೆಳೆ ಸ್ವಲ್ಪ ಚಿಗುರಿದ್ಮೇಲೆ ನಾವು ಟಾಪ್ ಡ್ರೆಸ್ಸಿಂಗ್ ಅಂತ ಮೇಲ್ಗೊಬ್ಬರ ಹಾಕ್ತೇವಲ್ಲ, ಆ ಸಮಯದಲ್ಲಿ ಮಾಡುವ ಎರಡು ದೊಡ್ಡ ತಪ್ಪುಗಳು ನಮ್ಮ ಜೇಬಿಗೆ ಹೇಗೆ ಕತ್ತರಿ ಹಾಕ್ತವೆ ಅಂತ ಒಂದೊಂದಾಗಿ ನೋಡೋಣ. ನಮ್ಮಲ್ಲಿ ಹೆಚ್ಚಿನವರು ಮಾಡೋದು ಇದನ್ನೇ. ಬೆಳ್ಳಂಬೆಳಗ್ಗೆ ಚುಮು ಚಳಿಯಲ್ಲಿ ಹೊಲಕ್ಕೆ ಹೋಗಿ ಯೂರಿಯಾ ಚೆಲ್ಲೋದು. ಎಲೆಗಳ ಮೇಲೆ ಇಬ್ಬನಿ ಮುತ್ತಿನ ಹಾಗೆ ಕೂತಿರತ್ತೆ. ಆಹಾ, ನೋಡಕ್ಕೆ ಚಂದ. ಆದ್ರೆ ಆ ಇಬ್ಬನಿ ಮೇಲೆ ಯೂರಿಯಾ ಹಾಕೋದು ನಾವು ಮಾಡುವ ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು. ಇಲ್ಲೇನಾಗುತ್ತೆ ಅಂತ ನೋಡಿ. ಆ ಇಬ್ಬನಿ ನೀರಿನ ಹಣಿಯಲ್ಲಿ ಯೂರಿಯಾ ಹರಳು ಕರಗ್ದಾಗ ಅಬ್ಬಬ್ಬ, ಅದು ಎಷ್ಟು ಸ್ಟ್ರಾಂಗ್ ದ್ರಾವಣ ಆಗುತ್ತೆ ಅಂದ್ರೆ ಅದು ಕಿಟ್ಟದಾಗ ಆಸಿಡ್ ಥರ ಕೆಲಸ ಮಾಡಿ ಆ ಹಸಿರೆಲೆಯನ್ನ ಸುಟ್ಟಾಕುತ್ತೆ. ಅದಕ್ಕೆ ನೋಡಿ, ನಮ್ಮ ಬೆಳೆಯಲ್ಲಿ ಅಲ್ಲಲ್ಲಿ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ತೂತು ಬಿದ್ದಿರ್ತವೆ. ಹಾಗಾಗಿ ಯಾವಾಗ್ಲೂ ಬಿಸಿಲು ಬಂದ್ಮೇಲೆ, ಅಂದ್ರೆ ಒಂದು 11 ಗಂಟೆಯ ನಂತರ ಅಥವಾ ಸಂಜೆ ಹೊತ್ತು ಎಲೆ ಒಣಗಿದಾಗ ಮಾತ್ರ ಯೂರಿಯಾ ಹಾಕ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಎರಡನೇ ತಪ್ಪನ ಕಡೆಗೆ ಬರೋಣ. ಗದ್ದೆಯಲ್ಲಿ ಮಂಡಿಯುದ್ದ ನೀರು ನಿಲ್ಲಿಸ್ಬಿಟ್ಟು ಅದರಲ್ಲಿ ಯೂರಿಯಾ ಚೆಲ್ಲಿದ್ರೆ ಗೊಬ್ಬರ ಚೆನ್ನಾಗಿ ಕರಗುಟ್ಟೆ ಅಂತೆ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ಇದೂ ಕೂಡ ನಮ್ಮ ಹಣವನ್ನ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಇಲ್ಲೇನಾಗುತ್ತೆ ಗೊತ್ತಾ? ಅಷ್ಟೊಂದು ನೀರಿನಲ್ಲಿ ಯೂರಿಯಾ ಕರಗಿ ಸೀದಾ ಬೇರುಗಳಿಗೆ ಸಿಗದಷ್ಟು ಆಳಕ್ಕೆ ಇಳಿದು ಹೋಗುತ್ತೆ. ಇದಕ್ಕೆ ಲೀಚಿಂಗ್ ಅಂತಾರೆ. ಅಂದ್ರೆ ನಾವು ಹಾಕಿದ 100 ರೂಪಾಯಿ ಗೊಬ್ಬರದಲ್ಲಿ ಸುಮಾರು 60-70 ರೂಪಾಯಿ ಗೊಬ್ಬರವನ್ನ ನೇರವಾಗಿ ಪಾತಾಳಕ್ಕೆ ಕಳಿಸಿದಾಗೆ. ಹಾಗಾಗಿ ಮಣ್ಣು ಕಾಲಿಗೆ ಅಂಟುವಷ್ಟು ತೇವಾಂಶ ಇರಬೇಕು ಅಷ್ಟೇ, ಕೆಸರುಗದ್ದೆ ಆಗಿರಬಾರ್ದು. ಗೊಬ್ಬರ ಹಾಕಿದ ಒಂದು 24 ಗಂಟೆಗಳ ನಂತರ ನೀರು ಹರಿಸಿದರೆ ತುಂಬಾ ಒಳ್ಳೆಯದು. ಸರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಅದೇ ನ್ಯಾನೋ ಯೂರಿಯಾ. ಒಂದು ಸಣ್ಣ ಬಾಟಲ್ ಒಂದು ಚೀಲ ಯೂರಿಯಾಗೆ ಸಮ ಅಂತಾರಲ್ಲ, ಅದರಲ್ಲಿ ನಿಜ ಎಷ್ಟು? ಬನ್ನಿ ನೋಡೋಣ. ಈ ಮಾತು ಈಗ ರೈತರ ವಲಯದಲ್ಲಿ ಬಹಳ ಫೇಮಸ್ ಆಗಿದೆ ಅಲ್ವಾ? ಆದ್ರೆ ಕೇವಲ ಒಂದು ಅರ್ಧ ಲೀಟರ್ ಬಾಟಲಿ 45 ಕೆಜಿ ಯೂರಿಯಾ ಚೀಲದ ಕೆಲಸವನ್ನು ಮಾಡೋಕೆ ಹೇಗ್ ಸಾಧ್ಯ? ಏನಿದ್ರ ಹಿಂದಿನ ಗುಟ್ಟು? ಬನ್ನಿ, ಇದರ ಹಿಂದಿನ ವಿಜ್ಞಾನವೊಂದು ಏಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಇದರ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋಣ. ಅಯ್ಯೋ, ವಿಜ್ಞಾನ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಬೇಡಿ. ಇದು ಯಾವುದೇ ರಾಕೆಟ್ ಸೈನ್ಸ್ ಅಲ್ಲ. ತುಂಬಾ ಸಿಂಪಲ್. ಈ ಸ್ಲೈಡ್ ನೋಡಿ, ಇಲ್ಲೇ ಇದೆ ನೋಡಿ ಅಸಲಿ ಮ್ಯಾಜಿಕ್. ನಮ್ಮ ಚೀಲದ ಯೂರಿಯಾದ ಒಂದೇ ಒಂದು ಹರಳನ್ನು ಒಂದು ಫುಟ್ಬಾಲ್ ಅಂದುಕೊಳ್ಳಿ. ಅದೇ ನ್ಯಾನೋ ಯೂರಿಯಾದ ಒಂದು ಕಣವನ್ನು ಒಂದು ಸಾಸಿವೆ ಕಾಳು ಅಂದುಕೊಳ್ಳಿ. ಈಗ ನೀವೇ ಹೇಳಿ, ಒಂದು ಸಣ್ಣ ಜರಡಿಯಲ್ಲಿ ಫುಟ್ಬಾಲ್ ಹೋಗುತ್ತಾ? ಸಾಧ್ಯವೇ ಇಲ್ಲ. ಅದೇ ಸಾಸಿವೆ ಕಾಳು ಸರಾಗವಾಗೇ ಹೋಗುತ್ತೆ. ನ್ಯಾನೋ ಯೂರಿಯಾ ಕೂಡ ಅಷ್ಟೇ. ಹಾಗೆ ಇವುಗಳ ದಾರಿನೇ ಬೇರೆ ಬೇರೆ. ನಾವು ಚೀಲದ ಯೂರಿಯಾವನ್ನು ಮಣ್ಣಿಗೆ ಕೊಡ್ತೀವಿ, ಅಂದ್ರೆ ಗಿಡದ ಬೇರುಗಳಿಗೆ. ಇದು ನಾವು ಊಟ ಮಾಡಿದ ಹಾಗೆ ನಿಧಾನಕ್ಕೆ ಜೀರ್ಣವಾಗಿ ಶಕ್ತಿ ಕೊಡುತ್ತೆ. ಆದ್ರೆ ನ್ಯಾನೋ ಯೂರಿಯಾವನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡ್ತೀವಿ. ಇದು ಡಾಕ್ಟರ್ ನೇರವಾಗಿ ನರಕ್ಕೆ ಇಂಜೆಕ್ಷನ್ ಕೊಟ್ಟ ಹಾಗೆ. ಗಿಡದ ಎಲೆ ಮೇಲೆ ಕೋಟ್ಯಾಂತರ ಸಣ್ಣ ಸಣ್ಣ ಬಾಯಿಗಳಿರ್ತವೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಈ ನ್ಯಾನೋ ಕಣಗಳು ನೇರವಾಗಿ ಆ ಬಾಯಿಗಳ ಮೂಲಕ ಗಿಡದೊಳಗೆ ಸೇರ್ಕೊಂಡು ತಕ್ಷಣವೇ ಕೆಲಸ ಶುರು ಮಾಡ್ತವೆ. ಸರಿ, ಈಗ ಅಸಲಿ ಪ್ರಶ್ನೆಗೆ ಬರೋಣ. ಹಾಗಾದ್ರೆ ಒಂದು ಬಾಟಲ್ ನಿಜವಾಗಲೂ ಒಂದು ಚೀಲಕ್ಕೆ ಸಮಾನನಾ? ಇಲ್ಲಿ ನಾವು ಎಷ್ಟು ಗೊಬ್ಬರ ಹಾಕ್ತೀವಿ ಅನ್ನೋದಕ್ಕಿಂತ ಗಿಡಕ್ಕೆ ಎಷ್ಟು ತಲುಪ್ತಿದೆ ಅನ್ನೋದು ಮುಖ್ಯ ಅಲ್ವಾ? ಅಂದ್ರೆ ಅದರ ಎಫಿಷಿಯನ್ಸಿ, ಅಂದ್ರೆ ಕಾರ್ಯಕ್ಷಮತೆಯನ್ನ ನೋಡಬೇಕು. ಈ ಸ್ಲೈಡ್ ನೋಡಿ, ಎಲ್ಲವೂ ಸ್ಪಷ್ಟವಾಗುತ್ತದೆ. ನಾವು ಚೀಲದ ಯೂರಿಯಾ ಹಾಕಿದಾಗ ಅದರಲ್ಲಿ ಕೇವಲ 30-40% ಮಾತ್ರ ಬೆಳೆಗೆ ಸಿಗುತ್ತೆ. ಅಂದ್ರೆ ಉಳಿದ 60-70% ದುಡ್ಡು ಗಾಳಿಯಲ್ಲಿ ಅಥವಾ ನೀರಿನಲ್ಲಿ ಪೋಲು. ಆದರೆ ನ್ಯಾನೋ ಯೂರಿಯಾ ಸಿಂಪಡಿಸಿದಾಗ 80%ಕ್ಕಿಂತ ಹೆಚ್ಚು ಸಾರಜನಕ ನೇರವಾಗಿ ಗಿಡದ ಹೊಟ್ಟೆ ಸೇರುತ್ತೆ. ಇಲ್ಲಿ ವ್ಯರ್ಥ ಆಗೋದು ತೀರಾ ಕಡಿಮೆ. ಅದಕ್ಕೆ ಕಡಿಮೆ ಪ್ರಮಾಣ ಹೆಚ್ಚು ಫಲಿತಾಂಶ ಕೊಡುತ್ತೆ. ಇದರ ಕಥೆಯೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದರಿಂದ ಪೂರ್ತಿ ಲಾಭ ಪಡೆಯಬೇಕಾದ್ರೆ ಅದನ್ನು ಸರಿಯಾಗಿ ಬಳಸುವುದು ಹೇಗೆ ಅಂತ ತಿಳಿಯುವುದು ಅತಿ ಮುಖ್ಯ. ಬನ್ನಿ, ಅದನ್ನು ನೋಡೋಣ. ಒಂದು ವಿಷಯ ಮಾತ್ರ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು.
ನ್ಯಾನೋ ಯೂರಿಯಾ ನಾವು ನಾಟಿ ಮಾಡುವಾಗ ಹಾಕುವ ಬೇಸಲ್ ಡೋಸ್ ಅಥವಾ ಅಡಿಗೊಬ್ಬರಕ್ಕೆ ಬದಲಾಗಿಲ್ಲ. ಅದನ್ನ ಹಾಕಲೇಬೇಕು. ಬದಲಾಗಿ ಬೆಳೆ ಸ್ವಲ್ಪ ಮೇಲೆ ಬಂದ ಮೇಲೆ 2ನೇ ಬಾರಿ ಕೈಯಿಂದ ಯೂರಿಯಾ ಚೆಲ್ತಿರಲ್ಲ, ಆ ಒಂದು ಚೀಲದ ಬದಲಾಗಿ ಈ ಒಂದು ಬಾಟಲನ್ನು ಬಳಸಬೇಕು. ಇದು ತುಂಬಾ ಮುಖ್ಯ. ಇದರ ಬಳಕೆ ತುಂಬಾ ಸುಲಭ. 1 ಲೀಟರ್ ನೀರಿಗೆ 2ರಿಂದ 4 ಮಿಲಿಲೀಟರ್ ನ್ಯಾನೋ ಯೂರಿಯಾವನ್ನು ಬೆರೆಸಿ ಆ ಮಿಶ್ರಣವನ್ನು ಎಲೆಗಳ ಮೇಲೆಲ್ಲ ಸಂಪೂರ್ಣವಾಗಿ ನೆನೆಯುವ ಹಾಗೆ ಸ್ಪ್ರೇ ಮಾಡಿದ್ರೆ ಸಾಕು. ಅಷ್ಟೇ. ಒಟ್ಟಿನಲ್ಲಿ ಈ ಒಂದು ಮಾತನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಸಾಂಪ್ರದಾಯಿಕ ಯೂರಿಯಾ ಹಾಕಬೇಕಾದ್ರೆ ಎಲೆ ಒಣಗಿರಬೇಕು, ಮಣ್ಣು ಒದ್ದೇ ಇರಬೇಕು. ಇನ್ನು ನ್ಯಾನೋ ಯೂರಿಯಾ ಅದು ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ಇದ್ದ ಹಾಗೆ, ನೋಡಕ್ ಚಿಕ್ಕದು ಆದ್ರೆ ಮಾಡುವ ಕೆಲಸ ದೊಡ್ಡದು. ಇದು ನೇರವಾಗಿ ಎಲೆಗಳ ಮೂಲಕ ಗಿಡಕ್ಕೆ ಶಕ್ತಿ ಕೊಟ್ಟು ನಮ್ಮ ಗೊಬ್ಬರ ವ್ಯರ್ಥವಾಗುವುದನ್ನು ನಿಲ್ಲಿಸುತ್ತೆ. ಸರಿ, ಸಾರಜನಕದ ಕಥೆ ಮುಗೀತು. ಆದರೆ ಬೆಳೆಗೆ ರೋಗಗಳ ವಿರುದ್ಧ ಹೋರಾಡಲು ಶಕ್ತಿ ಕೊಡುವ, ಕಾಳನ್ನು ದಪ್ಪ ಮಾಡುವ ಪೊಟ್ಯಾಷ್ ಬಗ್ಗೆ ಏನು ಕಥೆ? ಅದನ್ನು ರೈತರ ಇನ್ಶೂರೆನ್ಸ್ ಅಂತ ಯಾಕೆ ಕರೀತಾರೆ? ಮುಂದಿನ ಚರ್ಚೆಯಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿಯೋಣ.